ಪರಿಹಾರವು ಯಾವ ಉಪಾಯದಿಂದ ನಿಶ್ಚಿತವಾಗಿ ಉಂಟಾಗುವುದೋ ಎಂದು ತಮ್ಮ ಮನಸ್ಸಿನಲ್ಲಿ ಯೋಚಿಸಿ ಆಗ ವೈಕುಂಠವನ್ನು ತಲುಪಿದರು. ಅಲ್ಲಿ ಶುಭ್ರವಳವನಾಗಿರು 4 ತೋಳುಗಳನ್ನು ಅಲ್ಲಿ ಶುಭ್ರವಳು 4 ತೋಳು ಶಂಖ ಗದಾ ಪದ್ಮ ವನಮಾರ್ಗದಲ್ಲಿ ವಿಭೀಷಣನಾಗಿಯೂ ಇರುವ ಕಮಲಾಪತಿಯನ್ನು ಕಂಡು ಸ್ತುತಿಸುವುದಕ್ಕೆ ಉಪಕ್ರಮಿಸಿದರು. ಎಲೆ ಅನಂತಾದಿ ಪರಾಕ್ರಮವುಳ್ಳಂಥ ವಾಕ್ ಮನಸ್ಸುಗಳಿಗೆ ಅಗೋಚರವಾದಂಥ ಆಕಾರವುಳ್ಳಂಥ ಆದಿಯು ಮಧ್ಯೆಯು ಕೊನೆಯೂ ಇಲ್ಲದಂಥ ಗುಣಸ್ವರೂಪನಾದಂಥ ಸಕಲ ಭೂತಗಳಿಗೂ ಮುದ್ರೆಯನಾದಂಥ ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸತಕ್ಕಂಥ ಎಲೆ ಸ್ವಾಮಿಯೇ ನಿನಗೆ ನಮಸ್ಕಾರವು. ಈ ಪ್ರಕಾರವಾಗಿ ನಾರದ ಮಹರ್ಷಿಯು ಸ್ತುತಿಸುವುದನ್ನು ಕೇಳಿ ಶ್ರೀಮನ್ನಾರಾಯಣನು ಇಂತೆಂದನು. ಎಲೆ ನಾರದ ಮಹರ್ಷಿಯೇ, ನಿನ್ನ ಮನಸ್ಸಿನಲ್ಲೇನು ತೋರಿ ಇದಕ್ಕೋಸ್ಕರ ಬಂದವತಾಗಿದೆ ಅದನ್ನು ಹೇಳಿದೆ ಆದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನು. ಈ ಪ್ರಕಾರವಾಗಿ ಭಗವಂತನು ನುಡಿಯಲಾಗಿ ನಾರದರು ಹೇಳಿದರು. ಎಲೆ ಭಕ್ತವತ್ಸಲೆ, ಭೂಲೋಕದಲ್ಲಿ ಹುಟ್ಟಿದಂಥ ಸಕಲ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ಹಿಸಲ್ಪಡುತ್ತಿರುವರು.